ಹಾರಿಬಿಟ್ಟಿದ್ದ ಕಬೀರ್ ಖಾನ್ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. ವಕ್ಫ್ ತಿದ್ದುಪಡಿ ವಿರೋಧಿಸಿ ಕಬೀರ್ ಪ್ರಚೋದನಾಕಾರಿ ಹೇಳಿಕೆಯನ್ನ ನೀಡಿದ್ದ. ಕೇಸ್ ದಾಖಲಾಗ್ತಾ ಇದ್ದಂತೆ ಹೊರ ರಾಜ್ಯಕ್ಕೆ ಈತ ಪರಾರಿಯಾಗಿದ್ದ. ತಲೆಮರೆಸಿಕೊಂಡಿದ್ದ ಕಬೀರ್ ಖಾನ್ನನ್ನ ಕೊನೆಗೂ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ದಾವಣಗೆರೆ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಕಬೀರ್ ಖಾನ್ ಆಜಾದ್ ನಗರದ ನಿವಾಸಿ ಕೂಡ ಈತ. ಪ್ರಚೋದನಾಕಾರಿ ವಿಡಿಯೋವೊಂದನ್ನ ಹರಿಬಿಟ್ಟು ಯಾವಾಗ ವಿವಾದವಾಯಿತೋ ಎಸ್ಕೇಪ್ ಆಗೋ ಪ್ರಯತ್ನ ಪಟ್ಟಿದ್ದ ಈತನನ್ನ ಹುಡುಕಿ ಒಳಗ್ ಹಾಕುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ತಲೆಮರೆಸಿಕೊಂಡಿದ್ದ ಕಬೀರ್ ಖಾನ್ನನ್ನ ಬಂಧಿಸಿದ್ದಾರೆ ದಾವಣಗೆರೆಯ ಪೊಲೀಸರು. ವಕ್ಫ್ ಮಸೂದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದಾತ್ಮಕವಾದ ಹೇಳಿಕೆ ನೀಡಿದ್ದ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ವಿಠಲ್ ನೇರ ಸಂಪರ್ಕದಲ್ಲಿದ್ದಾರೆ. ವಿಠಲ್, ವಕ್ಫ್ ತಿದ್ದುಪಡಿ ವಿಚಾರವಾಗಿ ಪ್ರಚೋದನಕಾರಿಯಾಗಿ ಮಾತನಾಡಿ ಎಸ್ಕೇಪ್ ಆಗಿದ್ದ ಕಬೀರ್ ಖಾನ್ ಪೊಲೀಸರಿಗೆ ಲಾಕ್ ಆಗಿದ್ದ ಹೇಗೆ? ಅಸ್ಮಿತಾ, ಏನಂತಂದ್ರೆ ಕಳೆದ ಒಂದು 4-5 ದಿನದಿಂದ ಏನು ಕೇಂದ್ರ ಸರ್ಕಾರ ವಕ್ಫ್ ಮಸೂದೆಯನ್ನು ತಿದ್ದುಪಡಿ ಮಾಡುತ್ತೆ. ಸೊ ಆ ವಿಚಾರವಾಗಿ ಸಾಕಷ್ಟು ಪ್ರತಿಭಟನೆಗಳು ಸಹ ಏನಾದ್ರು ದೇಶದಲ್ಲಿ ನಡೀತಿರುತ್ತೆ. ಸೊ ಆ ವಿಚಾರದಲ್ಲಿ ನೀವು ಈ ರೀತಿಯಾದ ಪ್ರತಿಭಟನೆಯನ್ನ ಮಾಡಿದ್ರೆ ಅದು ಕೆಲಸ ಆಗಲ್ಲ. ಸೊ ಆ ರೀತಿಯಲ್ಲಿ ಪ್ರತಿಭಟನೆಯನ್ನ ಬೇರೆ ತಿರುವಲ್ಲಿ ಪಡೆದುಕೊಳ್ಬೇಕು ಅಂತಂದ್ರೆ ಲಾರಿ ಇರ್ಬೋದು, ಬಸ್ ಇರ್ಬೋದು, ಟ್ರೈನ್ ಗಳಿಗೆ ಬೆಂಕಿ ಹಚ್ಚುವಂತ ಒಂದು ಕೆಲಸವನ್ನ ಮಾಡಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಏನು ಕೆಲವಷ್ಟು ಬಲಿದಾನಗಳಾಗಬೇಕು. ನಾವು ಇದಕ್ಕಾಗಿ ಏನು ಬಲಿಯಾಗಬೇಕು ಅನ್ನುವಂತ ಒಂದು ಪ್ರಚೋದನಾತ್ಮಕ ಭಾಷಣ ಮಾಡಿ ಒಂದು ವಿಡಿಯೋನ ಹರಿಬಿಡ್ತಾನೆ. ಸೊ ಅದಾದ ನಂತರ ಏನು ಆಜಾದ್ ನಗರ್ ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗುತ್ತೆ. ಸೊ ಕೇಸ್ ದಾಖಲಾಗ್ತಿದ್ದಂತೆ ಏನು ಈತ ಎಸ್ಕೇಪ್ ಆಗಿ ಉತ್ತರ ಭಾರತದ ಒಂದು ರಾಜ್ಯದಲ್ಲಿ ಏನು ಅಡಗಿ ಕೂತಿರ್ತಾನೆ. ಸೊ ಅದ ನಂತರ ಏನು ಇಲ್ಲಿ ಆತನಿಗೆ ಸಪೋರ್ಟ್ ಮಾಡಿದಂತ ಇಬ್ಬರು ಅಂತಂದ್ರೆ ಅಬ್ದುಲ್ ಗನಿ ಮತ್ತು ಮೊಹಮ್ಮದ್ ಅಬಜನ್ ಅಂತ ಏನು ಇಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಸೊ ಅದ ನಂತರ ಇವತ್ತು ಬೆಳಗ್ಗೆ ಏನು ಹೊರ ರಾಜ್ಯದಲ್ಲಿ ಇರುವಂತಹ ಏನು ಕಬೀರ್ ಖಾನ್ ಅನ್ನ ಅರೆಸ್ಟ್ ಮಾಡಲು ಏನು ದಾವಣಗೆರೆ ಪೊಲೀಸರು ಒಂದು ಯಶಸ್ವಿಯಾಗಿ ಹಾರಿಬಿಟ್ಟಿದ್ದ ಕಬೀರ್ ಖಾನ್ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. ವಕ್ಫ್ ತಿದ್ದುಪಡಿ ವಿರೋಧಿಸಿ ಕಬೀರ್ ಪ್ರಚೋದನಾಕಾರಿ ಹೇಳಿಕೆಯನ್ನ ನೀಡಿದ್ದ. ಕೇಸ್ ದಾಖಲಾಗ್ತಾ ಇದ್ದಂತೆ ಹೊರ ರಾಜ್ಯಕ್ಕೆ ಈತ ಪರಾರಿಯಾಗಿದ್ದ. ತಲೆಮರೆಸಿಕೊಂಡಿದ್ದ ಕಬೀರ್ ಖಾನ್ನನ್ನ ಕೊನೆಗೂ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ದಾವಣಗೆರೆ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಕಬೀರ್ ಖಾನ್ ಆಜಾದ್ ನಗರದ ನಿವಾಸಿ ಕೂಡ ಈತ. ಪ್ರಚೋದನಾಕಾರಿ ವಿಡಿಯೋವೊಂದನ್ನ ಹರಿಬಿಟ್ಟು ಯಾವಾಗ ವಿವಾದವಾಯಿತೋ ಎಸ್ಕೇಪ್ ಆಗೋ ಪ್ರಯತ್ನ ಪಟ್ಟಿದ್ದ ಈತನನ್ನ ಹುಡುಕಿ ಒಳಗ್ ಹಾಕುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ತಲೆಮರೆಸಿಕೊಂಡಿದ್ದ ಕಬೀರ್ ಖಾನ್ನನ್ನ ಬಂಧಿಸಿದ್ದಾರೆ ದಾವಣಗೆರೆಯ ಪೊಲೀಸರು. ವಕ್ಫ್ ಮಸೂದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದಾತ್ಮಕವಾದ ಹೇಳಿಕೆ ನೀಡಿದ್ದ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ವಿಠಲ್ ನೇರ ಸಂಪರ್ಕದಲ್ಲಿದ್ದಾರೆ. ವಿಠಲ್, ವಕ್ಫ್ ತಿದ್ದುಪಡಿ ವಿಚಾರವಾಗಿ ಪ್ರಚೋದನಕಾರಿಯಾಗಿ ಮಾತನಾಡಿ ಎಸ್ಕೇಪ್ ಆಗಿದ್ದ ಕಬೀರ್ ಖಾನ್ ಪೊಲೀಸರಿಗೆ ಲಾಕ್ ಆಗಿದ್ದ ಹೇಗೆ? ಅಸ್ಮಿತಾ, ಏನಂತಂದ್ರೆ ಕಳೆದ ಒಂದು 4-5 ದಿನದಿಂದ ಏನು ಕೇಂದ್ರ ಸರ್ಕಾರ ವಕ್ಫ್ ಮಸೂದೆಯನ್ನು ತಿದ್ದುಪಡಿ ಮಾಡುತ್ತೆ. ಸೊ ಆ ವಿಚಾರವಾಗಿ ಸಾಕಷ್ಟು ಪ್ರತಿಭಟನೆಗಳು ಸಹ ಏನಾದ್ರು ದೇಶದಲ್ಲಿ ನಡೀತಿರುತ್ತೆ. ಸೊ ಆ ವಿಚಾರದಲ್ಲಿ ನೀವು ಈ ರೀತಿಯಾದ ಪ್ರತಿಭಟನೆಯನ್ನ ಮಾಡಿದ್ರೆ ಅದು ಕೆಲಸ ಆಗಲ್ಲ. ಸೊ ಆ ರೀತಿಯಲ್ಲಿ ಪ್ರತಿಭಟನೆಯನ್ನ ಬೇರೆ ತಿರುವಲ್ಲಿ ಪಡೆದುಕೊಳ್ಬೇಕು ಅಂತಂದ್ರೆ ಲಾರಿ ಇರ್ಬೋದು, ಬಸ್ ಇರ್ಬೋದು, ಟ್ರೈನ್ ಗಳಿಗೆ ಬೆಂಕಿ ಹಚ್ಚುವಂತ ಒಂದು ಕೆಲಸವನ್ನ ಮಾಡಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಏನು ಕೆಲವಷ್ಟು ಬಲಿದಾನಗಳಾಗಬೇಕು. ನಾವು ಇದಕ್ಕಾಗಿ ಏನು ಬಲಿಯಾಗಬೇಕು ಅನ್ನುವಂತ ಒಂದು ಪ್ರಚೋದನಾತ್ಮಕ ಭಾಷಣ ಮಾಡಿ ಒಂದು ವಿಡಿಯೋನ ಹರಿಬಿಡ್ತಾನೆ. ಸೊ ಅದಾದ ನಂತರ ಏನು ಆಜಾದ್ ನಗರ್ ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗುತ್ತೆ. ಸೊ ಕೇಸ್ ದಾಖಲಾಗ್ತಿದ್ದಂತೆ ಏನು ಈತ ಎಸ್ಕೇಪ್ ಆಗಿ ಉತ್ತರ ಭಾರತದ ಒಂದು ರಾಜ್ಯದಲ್ಲಿ ಏನು ಅಡಗಿ ಕೂತಿರ್ತಾನೆ. ಸೊ ಅದ ನಂತರ ಏನು ಇಲ್ಲಿ ಆತನಿಗೆ ಸಪೋರ್ಟ್ ಮಾಡಿದಂತ ಇಬ್ಬರು ಅಂತಂದ್ರೆ ಅಬ್ದುಲ್ ಗನಿ ಮತ್ತು ಮೊಹಮ್ಮದ್ ಅಬಜನ್ ಅಂತ ಏನು ಇಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಸೊ ಅದ ನಂತರ ಇವತ್ತು ಬೆಳಗ್ಗೆ ಏನು ಹೊರ ರಾಜ್ಯದಲ್ಲಿ ಇರುವಂತಹ ಏನು ಕಬೀರ್ ಖಾನ್ ಅನ್ನ ಅರೆಸ್ಟ್ ಮಾಡಲು ಏನು ದಾವಣಗೆರೆ ಪೊಲೀಸರು ಒಂದು ಯಶಸ್ವಿಯಾಗಿ ಹಾರಿಬಿಟ್ಟಿದ್ದ ಕಬೀರ್ ಖಾನ್ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. ವಕ್ಫ್ ತಿದ್ದುಪಡಿ ವಿರೋಧಿಸಿ ಕಬೀರ್ ಪ್ರಚೋದನಾಕಾರಿ ಹೇಳಿಕೆಯನ್ನ ನೀಡಿದ್ದ. ಕೇಸ್ ದಾಖಲಾಗ್ತಾ ಇದ್ದಂತೆ ಹೊರ ರಾಜ್ಯಕ್ಕೆ ಈತ ಪರಾರಿಯಾಗಿದ್ದ. ತಲೆಮರೆಸಿಕೊಂಡಿದ್ದ ಕಬೀರ್ ಖಾನ್ನನ್ನ ಕೊನೆಗೂ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ದಾವಣಗೆರೆ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಕಬೀರ್ ಖಾನ್ ಆಜಾದ್ ನಗರದ ನಿವಾಸಿ ಕೂಡ ಈತ. ಪ್ರಚೋದನಾಕಾರಿ ವಿಡಿಯೋವೊಂದನ್ನ ಹರಿಬಿಟ್ಟು ಯಾವಾಗ ವಿವಾದವಾಯಿತೋ ಎಸ್ಕೇಪ್ ಆಗೋ ಪ್ರಯತ್ನ ಪಟ್ಟಿದ್ದ ಈತನನ್ನ ಹುಡುಕಿ ಒಳಗ್ ಹಾಕುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ತಲೆಮರೆಸಿಕೊಂಡಿದ್ದ ಕಬೀರ್ ಖಾನ್ನನ್ನ ಬಂಧಿಸಿದ್ದಾರೆ ದಾವಣಗೆರೆಯ ಪೊಲೀಸರು. ವಕ್ಫ್ ಮಸೂದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದಾತ್ಮಕವಾದ ಹೇಳಿಕೆ ನೀಡಿದ್ದ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ವಿಠಲ್ ನೇರ ಸಂಪರ್ಕದಲ್ಲಿದ್ದಾರೆ. ವಿಠಲ್, ವಕ್ಫ್ ತಿದ್ದುಪಡಿ ವಿಚಾರವಾಗಿ ಪ್ರಚೋದನಕಾರಿಯಾಗಿ ಮಾತನಾಡಿ ಎಸ್ಕೇಪ್ ಆಗಿದ್ದ ಕಬೀರ್ ಖಾನ್ ಪೊಲೀಸರಿಗೆ ಲಾಕ್ ಆಗಿದ್ದ ಹೇಗೆ? ಅಸ್ಮಿತಾ, ಏನಂತಂದ್ರೆ ಕಳೆದ ಒಂದು 4-5 ದಿನದಿಂದ
ಏನು ಕೇಂದ್ರ ಸರ್ಕಾರ ವಕ್ಫ್ ಮಸೂದೆಯನ್ನ ತಿದ್ದುಪಡಿ ಮಾಡುತ್ತೆ. ಸೊ ಆ ವಿಚಾರವಾಗಿ ಸಾಕಷ್ಟು ಪ್ರತಿಭಟನೆಗಳು ಸಹ ಏನೋ ದೇಶದಲ್ಲಿ ನಡೀತಿರುತ್ತೆ. ಸೊ ಆ ವಿಚಾರದಲ್ಲಿ ನೀವು ಈ ರೀತಿಯಾದ ಪ್ರತಿಭಟನೆಯನ್ನ ಮಾಡಿದ್ರೆ ಅದು ಕೆಲಸ ಆಗಲ್ಲ. ಸೊ ಆ ರೀತಿಯಲ್ಲಿ ಪ್ರತಿಭಟನೆಯನ್ನ ಬೇರೆ ತಿರುವಲ್ಲಿ ಪಡ್ಕೊಳ್ಬೇಕು ಅಂತಂದ್ರೆ ಲಾರಿ ಇರ್ಬೋದು, ಬಸ್ ಇರ್ಬೋದು, ಟ್ರೈನ್ ಗಳಿಗೆ ಬೆಂಕಿ ಹಚ್ಚುವಂತ ಒಂದು ಕೆಲಸವನ್ನ ಮಾಡಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಏನು ಕೆಲವಷ್ಟು ಬಲಿದಾನಗಳಾಗಬೇಕು. ನಾವು ಇದಕ್ಕಾಗಿ ಏನು ಬಲಿಯಾಗಬೇಕು ಅನ್ನುವಂತ ಒಂದು ಪ್ರಚೋದನಾತ್ಮಕ ಭಾಷಣ ಮಾಡಿ ಒಂದು ವಿಡಿಯೋನ ಹರಿಬಿಡ್ತಾನೆ. ಸೊ ಅದಾದ ನಂತರ ಏನು ಆಜಾದ್ ನಗರ್ ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗುತ್ತೆ. ಸೊ ಕೇಸ್ ದಾಖಲಾಗ್ತಿದ್ದಂತೆ ಏನು ಈತ ಎಸ್ಕೇಪ್ ಆಗಿ ಉತ್ತರ ಭಾರತದ ಒಂದು ರಾಜ್ಯದಲ್ಲಿ ಏನು ಅಡಗಿ ಕೂತಿರ್ತಾನೆ. ಸೊ ಅದಾದ ನಂತರ ಏನು ಇಲ್ಲಿ ಆತನಿಗೆ ಸಪೋರ್ಟ್ ಮಾಡಿದಂತ ಇಬ್ಬರು ಅಂತಂದ್ರೆ ಅಬ್ದುಲ್ ಗನಿ ಮತ್ತು ಮೊಹಮ್ಮದ್ ಅಬಜನ್ ಅಂತ ಏನು ಇಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಸೊ ಅದಾದ ಇವತ್ತು ಬೆಳಗ್ಗೆ ಏನು ಹೊರ ರಾಜ್ಯದಲ್ಲಿ ಇರುವಂತಹ ಏನು ಕಬೀರ್ ಖಾನ್ ಅನ್ನ ಅರೆಸ್ಟ್ ಮಾಡಲು ಏನು ದಾವಣಗೆರೆ ಪೊಲೀಸರು ಒಂದು ಯಶಸ್ವಿಯಾಗಿ ಹರಿಬಿಟ್ಟಿದ್ದ ಕಬೀರ್ ಖಾನ್ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. ವಕ್ಫ್ ತಿದ್ದುಪಡಿ ವಿರೋಧಿಸಿ ಕಬೀರ್ ಪ್ರಚೋದನಾಕಾರಿ ಹೇಳಿಕೆಯನ್ನ ನೀಡಿದ್ದ. ಕೇಸ್ ದಾಖಲಾಗ್ತಾ ಇದ್ದಂತೆ ಹೊರ ರಾಜ್ಯಕ್ಕೆ ಈತ ಪರಾರಿಯಾಗಿದ್ದ. ತಲೆಮರೆಸಿಕೊಂಡಿದ್ದ ಕಬೀರ್ ಖಾನ್ ಅನ್ನ ಕೊನೆಗೂ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ದಾವಣಗೆರೆ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಕಬೀರ್ ಖಾನ್ ಆಜಾದ್ ನಗರದ ನಿವಾಸಿ ಕೂಡ ಈತ. ಪ್ರಚೋದನಾಕಾರಿ ವಿಡಿಯೋವೊಂದನ್ನ ಹರಿಬಿಟ್ಟು ಯಾವಾಗ ವಿವಾದವಾಯಿತೋ ಎಸ್ಕೇಪ್ ಆಗೋ ಪ್ರಯತ್ನ ಪಟ್ಟಿದ್ದ ಈತನನ್ನ ಹುಡುಕಿ ಒಳಗ್ ಹಾಕುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ತಲೆಮರೆಸಿಕೊಂಡಿದ್ದ ಕಬೀರ್ ಖಾನ್ ಅನ್ನ ಬಂಧಿಸಿದ್ದಾರೆ ದಾವಣಗೆರೆಯ ಪೊಲೀಸರು. ವಕ್ಫ್ ಮಸೂದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದಾತ್ಮಕವಾದ ಹೇಳಿಕೆ ನೀಡಿದ್ದ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ವಿಠಲ್ ನೇರ ಸಂಪರ್ಕದಲ್ಲಿದ್ದಾರೆ. ವಿಠಲ್, ವಕ್ಫ್ ತಿದ್ದುಪಡಿ ವಿಚಾರವಾಗಿ ಪ್ರಚೋದನಕಾರಿಯಾಗಿ ಮಾತನಾಡಿ ಎಸ್ಕೇಪ್ ಆಗಿದ್ದ ಕಬೀರ್ ಖಾನ್ ಪೊಲೀಸರಿಗೆ ಲಾಕ್ ಆಗಿದ್ದು ಹೇಗೆ? ಅಸ್ಮಿತಾ, ಏನಂತಂದ್ರೆ ಕಳೆದ ಒಂದು 4-5 ದಿನದಿಂದ ಏನು ಕೇಂದ್ರ ಸರ್ಕಾರ ವಕ್ಫ್ ಮಸೂದೆಯನ್ನ ತಿದ್ದುಪಡಿ ಮಾಡುತ್ತೆ. ಸೊ ಆ ವಿಚಾರವಾಗಿ ಸಾಕಷ್ಟು ಪ್ರತಿಭಟನೆಗಳು ಸಹ ಏನೋ ದೇಶದಲ್ಲಿ ನಡೀತಿರುತ್ತೆ. ಸೊ ಆ ವಿಚಾರದಲ್ಲಿ ನೀವು ಈ ರೀತಿಯಾದ ಪ್ರತಿಭಟನೆಯನ್ನ ಮಾಡಿದ್ರೆ ಅದು ಕೆಲಸ ಆಗಲ್ಲ. ಸೊ ಆ ರೀತಿಯಲ್ಲಿ ಪ್ರತಿಭಟನೆಯನ್ನ ಬೇರೆ ತಿರುವಲ್ಲಿ ಪಡ್ಕೊಳ್ಬೇಕು ಅಂತಂದ್ರೆ ಲಾರಿ ಇರ್ಬೋದು, ಬಸ್ ಇರ್ಬೋದು, ಟ್ರೈನ್ ಗಳಿಗೆ ಬೆಂಕಿ ಹಚ್ಚುವಂತ ಒಂದು ಕೆಲಸವನ್ನ ಮಾಡಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಏನು ಕೆಲವಷ್ಟು ಬಲಿದಾನಗಳಾಗಬೇಕು. ನಾವು ಇದಕ್ಕಾಗಿ ಏನು ಬಲಿಯಾಗಬೇಕು ಅನ್ನುವಂತ ಒಂದು ಪ್ರಚೋದನಾತ್ಮಕ ಭಾಷಣ ಮಾಡಿ ಒಂದು ವಿಡಿಯೋನ ಹರಿಬಿಡ್ತಾನೆ. ಸೊ ಅದಾದ ನಂತರ ಏನು ಆಜಾದ್ ನಗರ್ ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗುತ್ತೆ. ಸೊ ಕೇಸ್ ದಾಖಲಾಗ್ತಿದ್ದಂತೆ ಏನು ಈತ ಎಸ್ಕೇಪ್ ಆಗಿ ಉತ್ತರ ಭಾರತದ ಒಂದು ರಾಜ್ಯದಲ್ಲಿ ಏನು ಅಡಗಿ ಕೂತಿರ್ತಾನೆ. ಸೊ ಅದಾದ ನಂತರ ಏನು ಇಲ್ಲಿ ಆತನಿಗೆ ಸಪೋರ್ಟ್ ಮಾಡಿದಂತ ಇಬ್ಬರು ಅಂತಂದ್ರೆ ಅಬ್ದುಲ್ ಗನಿ ಮತ್ತು ಮೊಹಮ್ಮದ್ ಅಬಜನ್ ಅಂತ ಏನು ಇಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಸೊ ಅದಾದ ನಂತರ ಇವತ್ತು ಬೆಳಗ್ಗೆ ಏನು ಹೊರ ರಾಜ್ಯದಲ್ಲಿ ಇರುವಂತಹ ಏನು ಕಬೀರ್ ಖಾನ್ ಅನ್ನ ಅರೆಸ್ಟ್ ಮಾಡಲು ಏನು ದಾವಣಗೆರೆ ಪೊಲೀಸರು ಒಂದು ಯಶಸ್ವಿಯಾಗಿ ಹರಿಬಿಟ್ಟಿದ್ದ ಕಬೀರ್ ಖಾನ್ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. ವಕ್ಫ್ ತಿದ್ದುಪಡಿ ವಿರೋಧಿಸಿ ಕಬೀರ್ ಪ್ರಚೋದನಾಕಾರಿ ಹೇಳಿಕೆಯನ್ನ ನೀಡಿದ್ದ. ಕೇಸ್ ದಾಖಲಾಗ್ತಾ ಇದ್ದಂತೆ ಹೊರ ರಾಜ್ಯಕ್ಕೆ ಈತ ಪರಾರಿಯಾಗಿದ್ದ. ತಲೆಮರೆಸಿಕೊಂಡಿದ್ದ ಕಬೀರ್ ಖಾನ್ ಅನ್ನ ಕೊನೆಗೂ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ದಾವಣಗೆರೆ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಕಬೀರ್ ಖಾನ್ ಆಜಾದ್ ನಗರದ ನಿವಾಸಿ ಕೂಡ ಈತ. ಪ್ರಚೋದನಾಕಾರಿ ವಿಡಿಯೋವೊಂದನ್ನ ಹರಿಬಿಟ್ಟು ಯಾವಾಗ ವಿವಾದವಾಯಿತೋ ಎಸ್ಕೇಪ್ ಆಗೋ ಪ್ರಯತ್ನ ಪಟ್ಟಿದ್ದ ಈತನನ್ನ ಹುಡುಕಿ ಒಳಗ್ ಹಾಕುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ತಲೆಮರೆಸಿಕೊಂಡಿದ್ದ ಕಬೀರ್ ಖಾನ್ ಅನ್ನ ಬಂಧಿಸಿದ್ದಾರೆ ದಾವಣಗೆರೆಯ ಪೊಲೀಸರು. ವಕ್ಫ್ ಮಸೂದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದಾತ್ಮಕ